Hello friends, welcome back to my YouTube channel. ಸೊ ಇವತ್ತಿನ ವಿಡಿಯೋ ಒಳಗ 2026 ಪ್ರಿಲಿಮಿನರಿ ಪರೀಕ್ಷೆನ ಕ್ಲಿಯರ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಟಾರ್ಗೆಟ್ ಎಷ್ಟು ಇರಬೇಕು, ಎಷ್ಟು ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. 3 ವರ್ಷದ ಒಂದು ಅನಲೈಸಿಸ್ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. 3 ವರ್ಷದೊಳಗೆ ಕಟ್ ಆಫ್ ಎಷ್ಟು ಬಂದಿತ್ತು, ಸೊ ಅದರ ಬೇಸ್ ಮೇಲೆ ನೀವು ಎಷ್ಟು ಕ್ವಶನ್ ನ ಆನ್ಸರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಅಂಡ್ ಜೊತೆಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಕಮೆಂಟ್ಸ್ ಗಳ ಮಾಡ್ತಿರ್ತೀರಿ. ಸೊ ನಿಮ್ಗೆ ಏನಾದ್ರು ತೀರಾ ಡೌಟ್ಸ್ ಇದ್ದು ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ಒಳಗ ನನ್ನ ಫಾಲೋ ಮಾಡೋದ್ರ ಮೂಲಕ ಅಲ್ಲಿ ಮೆಸೇಜ್ ಮಾಡಿದ್ರಿ ಅಂದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ರತ್ನ ಶಿಂತ್ರಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅದ. ಅಂಡ್ ಪ್ಲೀಸ್ ರಿಕ್ವೆಸ್ಟ್ ಏನಂತಂದ್ರೆ ಒಂದ್ ಸಲ ಕ್ವಶನ್ ಹೇಳೋಕ್ಕಿಂತ ಮೊದ್ಲ ಒಂದ್ಸಲ ಚಾನೆಲ್ಗೆ ವಿಸಿಟ್ ಮಾಡ್ರಿ. ಆಲ್ಮೋಸ್ಟ್ ನಿಮ್ಮ ಏನ್ ಡೌಟ್ಸ್ ಇರ್ತಾವಲ್ಲ ಅದ್ರ ಮೇಲೆ ಪ್ರತಿಯೊಂದು ಟಾಪಿಕ್ ಮೇಲೂ ನಾವು ವಿಡಿಯೋಸ್ ಮಾಡೇನಿ. ಒಂದ್ಸಲ ಚೆಕ್ ಮಾಡ್ರಿ. ಆದ್ರೂ ಡೌಟ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಜೆನ್ಯೂನ್ ಆಗಿ ಆನೆಸ್ಟ್ ಆಗಿ ನಿಮಗ ಹೆಲ್ಪ್ ಬೇಕಿತ್ತು ಅಂತಂದ್ರೆ ಮೆಸೇಜ್ ಮಾಡ್ರಿ. ಯಾಕೆ ಹಿಂಗೆ ಹೇಳಿಕತ್ತೇನಂದ್ರೆ ಆಲ್ಮೋಸ್ಟ್ ಬಹಳ ಜನ ಮೆಸೇಜ್ ಮಾಡ್ತಿರ್ತೀರಿ, ಬಟ್ ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಸ್ ಮಾಡೇನಿ. ಅದೇ ಟಾಪಿಕ್ ಮೇಲೆನೆ ಅದೇ ಕ್ವಶನ್ ಮೇಲೆನೆ ಜಾಸ್ತಿ ಒಂದು ಮೆಸೇಜ್ಗಳು ಬರ್ತಿರ್ತಾವ. ಹಿಂಗಾಗಿ ದಯವಿಟ್ಟು ಒಂದ್ಸಲ ಚಾನೆಲ್ ನ ಓಪನ್ ಮಾಡ್ರಿ. ಏನಾರ ಡೌಟ್ಸ್ ಇದ್ರೆ ಚೆಕ್ ಮಾಡ್ಕೊಳ್ರಿ. ಆದ್ರೂ ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ಡೆಫಿನೆಟ್ಲಿ ನೀವು ಮೆಸೇಜ್ ಮಾಡಬಹುದು ನನಗೆ ಇನ್ಸ್ಟಾಗ್ರಾಮ್ ಒಳಗೆ. ನಾನು ರಿಪ್ಲೈ ಮಾಡ್ತೇನೆ. ಕೆಲವೊಮ್ಮೆ ಲೇಟ್ ಆಗ್ತದ, ಬಟ್ ಡೆಫಿನೆಟ್ಲಿ ಆನ್ಸರ್ ಅಂತೂ ಮಾಡ್ತೇನೆ. ಅಂಡ್ ವಿಡಿಯೋಸ್ ಇಷ್ಟ ಆಗತ್ತಿದ್ವು ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಹಾರ್ಡ್ಲಿ 60 ದಿನ ಕೂಡ ಉಳಿದಿಲ್ಲ ಅನ್ಕೋತೇನೆ ಪ್ರಿಲಿಮಿನರಿ ಪರೀಕ್ಷೆಗೆ 2026 ಒಳಗೆ ಯಾರೆಲ್ಲ ಪ್ರಿಪೇರ್ ಮಾಡತ್ತೀರಿ. ಸೊ ಹೆಂಗಿರ್ಬೇಕು ಪ್ರಿಪ್ರೇಷನ್ ಅನ್ನೋದ್ರ ಬಗ್ಗೆ ಅಂತೂ ಒಂದು ಸ್ಟ್ರಾಟಜಿ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗೈತಿ, ಚೆಕ್ ಮಾಡ್ರಿ. ಯೂಸ್ ಆಗ್ತದ ಡೆಫಿನೆಟ್ಲಿ. ಇನ್ನು ಟೈಮ್ ಕಡಿಮೆ ಉಳ್ದದ. ಟಾರ್ಗೆಟ್ ಸೆಟ್ ಇರ್ಬೇಕು ನಿಮ್ದು. ಎಷ್ಟು ಕ್ವಶನ್ ನಾನು ಕ್ಲಿಯರ್ ಮಾಡಬೇಕು, ಎಷ್ಟು ಒಂದು ಅಂಕಗಳು ನನಗೆ ಬೇಕು ಅನ್ನೋ ಒಂದು ಟಾರ್ಗೆಟ್ ಮೈಂಡ್ ಒಳಗಿತ್ತಂದ್ರ ಇನ್ನೂ ಈಸಿ ಆಗ್ತದ ನಿಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್. ಯಾಕಂದ್ರ ಟಾರ್ಗೆಟ್ ಹೈ ಇದ್ದಷ್ಟು ಪ್ರಿಪ್ರೇಷನ್ ಇನ್ನೂ ಸ್ಟ್ರಾಂಗ್ ಮಾಡ್ತೀರಿ. ಹಿಂಗಾಗಿ ಒಂದು ಟಾರ್ಗೆಟ್ ನ ಸೆಟ್ ಮಾಡ್ಕೊಳ್ರಿ. ಈ ವರ್ಷದ ಕಟ್ ಆಫ್ ನೋಡೋದಾತಂದ್ರೆ ಪ್ರಿಲಿಮಿನರಿ ಪರೀಕ್ಷೆ 92.66 ಇದು ಮಿನಿಮಮ್ ಕಟ್ ಆಫ್ ಆಗಿತ್ತು, ನಾಟ್ ಹೈಯೆಸ್ಟ್ ಕಟ್ ಆಫ್. ಇದೊಂದು ಮಿನಿಮಮ್ ಕಟ್ ಆಫ್ ಆಗಿತ್ತು. ಓಕೆ, ಹೈಯೆಸ್ಟ್ ಮಾರ್ಕ್ಸ್ ಅಲ್ಲ ಇದು. ಪ್ರಿಲಿಮ್ಸ್ ಒಳಗೆ ಯಾರು ತಗೊಂಡಾರಲ್ಲ ಅವ್ರದ್ದು ಹೈಯೆಸ್ಟ್ ಅಂಕ ಅಲ್ಲ, ಇದು ಮಿನಿಮಮ್ ಕಟ್ ಆಫ್ 92.66 ಈ ಒಂದು ಪ್ರಿಲಿಮಿನರಿ ಪರೀಕ್ಷೆದು 2025 ಏನ್ ರಿಸಲ್ಟ್ ಬಂತಲ್ಲ ಅಕಾರ್ಡಿಂಗ್ ಟು ದಟ್. ಅದರ ಪ್ರಕಾರ ಮೇನ್ಸ್ ಟಾರ್ಗೆಟ್ ಎಷ್ಟಿರ್ಬೇಕು ನಿಮ್ದಂದ್ರೆ 739 ಅಂಕ ಕಟ್ ಆಫ್ ಇತ್ತು. ಓಕೆ, ಇದ್ರ ಅರ್ಥ ನೀವು ಒಂದು 750 ಅಂಕಗಳದೊಂದು ಟಾರ್ಗೆಟ್ ನ ಮೇನ್ಸ್ ಇಟ್ಕೋಬೇಕು ನೀವು. ಇವಾಗ ನೀವು ಪ್ರಿಲಿಮ್ಸ್ ಬರೆಯತ್ತೀರಿ ಅಂದ್ರೂ ಮೇನ್ಸ್ ಕೂಡ ನೀವು ಟಾರ್ಗೆಟ್ ಆಲ್ರೆಡಿ ರೆಡಿ ಇರ್ಬೇಕು. ನೀವು ಟೋಟಲ್ ಅಂಕ ನೋಡೋದಾತಂದ್ರೆ ಈ ವರ್ಷದ ಕಟ್ ಆಫ್ ಒಳಗ 963 ಅಂಕಗಳನ್ನ ತಗೊಂಡವ್ರು ಕ್ಲಿಯರ್ ಮಾಡ್ಯಾರು. ಇದ್ರ ಅರ್ಥ ಏನಂದ್ರೆ ನೀವು ಟಾರ್ಗೆಟ್ ಎಷ್ಟು ಇಟ್ಕೋಬೇಕು, ಅಟ್ ಲೀಸ್ಟ್ 1000 ಆದ್ರೂ ಇಟ್ಕೋಬೇಕಾಗ್ತದ. ಇನ್ನ 2024 ಒಳಗ ಕಟ್ ಆಫ್ ಎಷ್ಟಿತ್ತು ಅಂತಂದ್ರೆ 87.98. ಮೇನ್ಸ್ ಬಂದ್ಬಿಟ್ಟು 729 ಅಂಕ, ಟೋಟಲ್ ಅಂಕ 947 2024 ಒಳಗ. ಸೊ ಇಲ್ಲಿ ಬದಲಾವಣೆ ನೀವು ನೋಡ್ರಿ. 2024 ಒಳಗ ಟೋಟಲ್ ಅಂಕ ಎಷ್ಟಿತ್ತು, 947 ಇತ್ತು. ಅಂದ್ರೆ ಇಂಟರ್ವ್ಯೂ ಮೇನ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡ. 2025 ಒಳಗ ಇವಾಗ ಮೊನ್ನೆ ರಿಸಲ್ಟ್ ಬಂತ, ಅಲ್ಲಿ ಎಷ್ಟದ 963, ಅಂದ್ರೆ ಇನ್ಕ್ರೀಸ್ ಆಗೈತಿ. ಅಂಡ್ ಪ್ರಿಲಿಮಿನರಿ ಪರೀಕ್ಷೆ ನೋಡ್ಬೋದು ನೀವು. ಹೋದ್ ವರ್ಷ ಅಂದ್ರೆ 2024 ಒಳಗ 87.98 ಇತ್ತು, ಬಟ್ ಇವಾಗ 2025 ಒಳಗೆ ಎಷ್ಟಾಗ್ಯದ 92.66 ಆಗ್ಯದ. ಸೊ ಕಟ್ ಆಫ್ ಅಲ್ಲೂ ಕೂಡ ಇನ್ಕ್ರೀಸ್ ಆಗತೈತಿ. ಸೊ ಈ ಪ್ಯಾಟರ್ನ್ ಗಳನ್ನ ನೀವು ಸ್ವಲ್ಪ ಥಿಂಕ್ ಮಾಡ್ಕೋಬೇಕಾಗ್ತದ. ಬಟ್ ಅಗೇನ್ ಹೇಳೋದಿಷ್ಟ, ಅಗೇನ್ ಇವಾಗ ಏನಾರ 2026 ಒಳಗ ಎಕ್ಸಾಮ್ ಬಹಳ ಟಫ್ ಬಂತು ಅನ್ಕೊಳ್ರಿ, ಕಟ್ ಆಫ್ ಅಗೇನ್ ಬೀಳ್ತದ. ಅದೇನ್ ದೊಡ್ಡ ವಿಷಯ ಅಲ್ಲ. ಪರೀಕ್ಷೆ ಟಫ್ ಬಂತು, ಕಟ್ ಆಫ್ ಬೀಳ್ತದ. ಪರೀಕ್ಷೆ ಈಸಿ ಇತ್ತು ಅಂದ್ರೆ ಕಟ್ ಆಫ್ ಹೆಚ್ಚೋಗ್ತದ. 2023 ಒಳಗ 75ಗೆ ಕಟ್ ಆಫ್ ಬಿದ್ದಿತ್ತು. ಇನ್ ದ ಸೆನ್ಸ್ ಕ್ವಶನ್ ಪೇಪರ್ ಬಹಳ ಟಫ್ ಬಂದಿತ್ತು ಅವಾಗ. 75.41 ಮೇನ್ಸ್ ಒಳಗ 741 ಅಂಕ, ಟೋಟಲಿ 953. ಸೊ ಆಲ್ಮೋಸ್ಟ್ ಮೈಂಡ್ ಒಳಗೆ ಇಟ್ಕೊಳ್ರಿ, ನೀವೇನಾರ ಒಳ್ಳೆ ಸ್ಕೋರ್ ಮಾಡಬೇಕು, ಟಾಪ್ ಲಿಸ್ಟ್ ಒಳಗೆ ಬರ್ಬೇಕಂದ್ರ ನೀವು 1000 ಅಂದ್ರೆ 1000 ಅಂಕಗಳಿಗೆ ಟಾರ್ಗೆಟ್ ಮಾಡ್ಕೊಳ್ಳೇಬೇಕು ನೀವು, ಮೇನ್ಸು ಇಂಟರ್ವ್ಯೂ ಸೇರಿಸಿ. ಇನ್ನ ಅಗೇನ್ 2020 ಒಳಗ ಪ್ರಿಲಿಮಿನರಿ ಕಟ್ ಆಫ್ ಎಷ್ಟು ಬಂದಿತ್ತಂದ್ರೆ 92.51. ಅಗೇನ್ ಸೇಮ್ 2025 ಒಳಗ 92.66 ಅದ. 2020 ಒಳಗ 92.51. 2019 ಒಳಗ 98.50. ಸೊ ಈ 3-4 ವರ್ಷದ ನಾ ಯಾಕೆ ಹೇಳಿದೆ ಅಂದ್ರೆ, ಒಂದ್ ವರ್ಷ 75 ಬಂದದ,
ಒಂದ್ ವರ್ಷ 87 ಬಂದದ, ಒಂದ್ ವರ್ಷ 92 ಬಂದದ, ಒಂದ್ ವರ್ಷ 98 ಕೂಡ ಬಂದದ. ಸೊ 98 ಮುಂದ ಕಟ್ ಆಫ್ ಹೋಗಿಲ್ಲ. ರೀಸೆಂಟ್ ಒಂದ್ ಇಯರ್ಸ್ ಒಂದು ಅನಲೈಸಿಸ್ ನ ಮಾಡಿದ್ರಿ ಅಂದ್ರ 98 ನ ಜಾಸ್ತಿ ಕ್ರಾಸ್ ಮಾಡಿಲ್ಲ. ಸೊ ನಿಮ್ ಟಾರ್ಗೆಟ್ ಎಷ್ಟಿರ್ಬೇಕು, ನೀವು ಸೇಫ್ ಆಗಿರ್ಬೇಕು ಅಂತಂದ್ರ 110+ ಅಂಕಗಳದೊಂದು ಟಾರ್ಗೆಟ್ ಇಟ್ಕೊಂಡ್ರಿ ಅಂತಂದ್ರ ನಿಮಗ್ ಸ್ಟ್ರೆಸ್ ಇರಂಗಿಲ್ಲ. ಆಯ್ತಪ್ಪ ನಂದು ಪ್ರಿಲಿಮಿನರಿ ಪರೀಕ್ಷೆ ಮುಗಿಸ್ ಬಂದ್ಮೇಲೆ 110 ಅಂಕಗಳು ನಂಗೆ ಬರಾತಾವ ಅಂದಾಗ ನೀವು ರಿಸಲ್ಟ್ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಮೇನ್ಸ್ ತಯಾರಿನ ಮಾಡ್ಕೋಬಹುದು. ಎಷ್ಟು ಕ್ವಶನ್ ಅಟೆಂಪ್ಟ್ ಮಾಡ್ಬೇಕು ಅಂತೇಳಿ ಕ್ವಶನ್ ಅರೈಸ್ ಆಗ್ತದ. 50 ರಿಂದ 55 ಕ್ವಶನ್ ನ ಡೆಫಿನೆಟ್ಲಿ 100% ನೀವು ಕರೆಕ್ಟ್ ಅದೇರಿ. ನಿಮ್ಗೆ ಆ ಕ್ವಶನ್ ಪೇಪರ್ ನೋಡಿದ್ಮೇಲೆ ಎಸ್ ಇದು ಕರೆಕ್ಟ್ ಆನ್ಸರ್ ಇದೆ, ಇದು ಆನ್ಸರ್ ಇದೆ ಅಂತೇಳಿ 50 ರಿಂದ 55 ಕ್ವಶನ್ ಏನಾರ ನೀವು ಪಕ್ಕಾ ಇದ್ದು ಅಂತಂದ್ರ 55 ಕ್ವಶನ್ಗನ ಸ್ಟಾಪ್ ಮಾಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯಾವಾಗ ನಿಮಗ ಕನ್ಫ್ಯೂಷನ್ ಒಳಗ್ ಇರ್ತೀರಿ, ತೀರಾ ಬಾಳ ಗೊಂದಲ ಒಳಗಿದ್ರಿ ಅಂತಂದ್ರ ಅವಾಗ ನೀವು ಒಂದು ಕ್ವಶನ್ಗಳ ಸಂಖ್ಯೆನ ಹೆಚ್ಚು ಮಾಡ್ಬೇಕಾಗ್ತದ. ಬಟ್ ಸ್ಟಿಲ್ ಅಗೇನ್ ಹೇಳೋದು, ಅಬೌವ್ 85 ಟಚ್ ಅದು ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೆಲವೊಮ್ಮೆ ಏನ್ ಮಾಡ್ತಿರ್ತೀರಿ ಅಂದ್ರೆ ಗೆಸ್ ವರ್ಕ್ ಜಾಸ್ತಿ ಮಾಡ್ತಿರ್ತೀರಿ, ಸರಿಯಾಗಿ ಓದಿಲ್ಲ ಅಂದಾಗ ಏನಾಗ್ತೈತೆ ಅಂದ್ರೆ ಹೆಂಗೂ ನಾವು ಓದೇ ಇಲ್ಲ ಸೊ ಅಷ್ಟು ಟಿಕ್ ಮಾಡ್ತೀನಿ, ಎಷ್ಟ್ ಬರ್ತಾವ್ ಬರ್ಲಿ, ಈ ತರ ತಪ್ಪನ್ನ ಮಾಡ್ಬೇಡ್ರಿ. ಸೊ 85+ ಜಾಸ್ತಿ ಕ್ವಶನ್ಗಳನ್ನ ಟಚ್ ಮಾಡ್ಬೇಡ್ರಿ. ಸೊ ಒಳ್ಳೆ ಸ್ಟ್ರಾಟಜಿ, ಹಾರ್ಡ್ ವರ್ಕ್, ಒಳ್ಳೆ ರಿಸೋರ್ಸಸ್ ನ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀರಿ. ಕಡಿಮೆ ಟೈಮ್ ಇದ್ರೂ ಕೂಡ ಸ್ಟ್ರಾಟಜಿ ಸ್ಮಾರ್ಟ್ ಆಗಿತ್ತು ಅಂಡ್ ನಿಮ್ಮ ಒಂದು ಥಿಂಕಿಂಗ್ ಕೆಪಾಸಿಟಿ, ಅರ್ಥ ಮಾಡ್ಕೋ ಕೆಪಾಸಿಟಿ ಬೆಸ್ಟ್ ಇತ್ತಂದ್ರೆ ಡೆಫಿನೆಟ್ಲಿ ಎಕ್ಸಾಮ್ ಕ್ಲಿಯರ್ ಆಗ್ತದ. ಸೊ ಆಲ್ರೆಡಿ ಕನ್ನಡ ಮಾಧ್ಯಮ ಪುಸ್ತಕಗಳ ಪಟ್ಟಿನೂ ಶೇರ್ ಮಾಡೇನಿ, GS ಪೇಪರ್, CSAT ಬಗ್ಗೆ ಸ್ಟ್ರಾಟಜಿನೂ ಶೇರ್ ಮಾಡೇನಿ. ಅಗೇನ್ ಏನೋ ಡೌಟ್ಸ್ ಇದ್ರು ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.